ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮ. ನಾನು ನಾಗೇಂದ್ರ ಬಾಬು. ಲೋಕಸಭಾ ಚುನಾವಣೆ, ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಒಂದು ಲೋಕಸಭಾ ಕ್ಷೇತ್ರ ಈ ಬಾರಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ, ಬೇರೆ ಬೇರೆ ವಿಚಾರಗಳಿಗೆ. ಈ ಕ್ಷೇತ್ರದಿಂದ ಮತ್ತೊಮ್ಮೆ ಕಣಕ್ಕೆ ಇಳಿದಿದ್ದಾರೆ ಕೇಂದ್ರ ಸಚಿವರು, ಹಾಲಿ ಸಂಸದರು, ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ನಮ್ಮೊಂದಿಗೆ ಇದ್ದಾರೆ ಇವತ್ತು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಹ್ಲಾದ್ ಜೋಶಿ ಅವರೇ, ಹೇಗಿದ್ದೀರಿ? ಹೇಗೆ ನಡೀತಾ ಇದೆ ಪ್ರಚಾರ ಎಲ್ಲ? ಭಾಳ ಚೆನ್ನಾಗಿ ನಡೀತಾ ಇದೆ. ಭಾಳ ಅದ್ಭುತವಾದಂಥ ಜನರ ಪ್ರತಿಕ್ರಿಯೆ ಇದೆ, ಜನರ ಪ್ರತಿಸ್ಪಂದನ ಭಾಳ ಚೆನ್ನಾಗಿದೆ. ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ, 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತ ಜನರ ಬಹುದೊಡ್ಡ ಆಸೆ ಇದೆ. ಮತ್ತು ನಾನು ಇಲ್ಲಿ ಹಲವು ವರ್ಷಗಳಿಂದ, ದಶಕಗಳಿಂದ ಆಗಲಾರದಂಥ ಅನೇಕ ಕೆಲಸಗಳನ್ನು ಮೋದಿ ಸರ್ಕಾರದ ಅವಧಿಯಲ್ಲಿ 10 ವರ್ಷದ ಅವಧಿಯಲ್ಲಿ ಮಾಡಿದ್ದೇನೆ. ಹಾಗಾಗಿ ನನಗೆ ವಿಶ್ವಾಸ ಇದೆ. ನಾನು ಐ ಆಮ್ ಫುಲ್ಲಿ ಕಾನ್ಫಿಡೆಂಟ್. ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಬಾವುಟವನ್ನು ಹಾರಿಸುವ ಮೂಲಕ ಯಶಸ್ಸನ್ನು ಕಾಣುವಂತಹ ಪ್ರಹ್ಲಾದ್ ಜೋಶಿ ಅವರು ಇವತ್ತಿಗೂ ಕೂಡ ಹಿಂದೆ ತಿರುಗಿ ನೋಡೇ ಇಲ್ಲ. ಕಂಟಿನ್ಯೂಸ್ ಆಗಿ ಯಶಸ್ಸಾಗೇ ಹೋಗ್ತಾ ಇದೆ. ಇವತ್ತಿನ ಜೀವನ ಹೇಗೆ ಸಾಗ್ತಾ ಇದೆ, ರಾಜಕೀಯ ಜೀವನ? ಇಲ್ಲ, ನಾನು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಅಥವಾ ಈ ಹೋರಾಟವನ್ನು ಮಾಡಬೇಕಾದ್ರೆ, ಇವನ್ ರಾಣಿ ಚೆನ್ನಮ್ಮ ಮೈದಾನದ ಹೋರಾಟವನ್ನು ಮಾಡಬೇಕಾದ್ರೆ ನಾನೇನೋ ಒಂದು ಆಗಿಬಿಡ್ತೀನಿ ಅಂತ ನಾನು ಹೋರಾಟ ಮಾಡಿಲ್ಲ, ಕನಸು ಮನಸ್ಸಿನಲ್ಲೂ ವಿಚಾರ ಮಾಡಿಲ್ಲ. ಯಾಕಂದರೆ ವಿ ಕಮ್ ಫ್ರಮ್ ಎ ವೆರಿ ವೆರಿ ಆರ್ಡಿನರಿ ಬ್ಯಾಕ್ಗ್ರೌಂಡ್. ಸಾಮಾನ್ಯವಾದಂಥ ಒಂದು ಕುಟುಂಬ ನಮ್ಮದು. ನಮ್ಮ ಮನೆಯಲ್ಲಿ ಎಲ್ಲರೂ, ನಮ್ಮ ತಂದೆ ರೈಲ್ವೆಯಲ್ಲಿ ಕ್ಲರ್ಕು, ನಮ್ಮ ಬ್ರದರ್ಸು ಬ್ಯಾಂಕು ಇತ್ಯಾದಿಯಲ್ಲಿ ಕ್ಲರಿಕಲ್ ಹುದ್ದೆಯಲ್ಲಿದ್ದವರು. ನೀವು ಓದಿದ್ದು ಕೂಡ ರೈಲ್ವೆ ಶಾಲೆಯಲ್ಲಿ, ಕನ್ನಡ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ. ಸೊ ಹಾಗಾಗಿ ನಾವು ಅತ್ಯಂತ ಒಂದು ಸಾಮಾನ್ಯ ಕುಟುಂಬದಿಂದ ಬಂದವರು. ಏನೋ ಒಂದು ವಿಚಾರಕ್ಕೆ ಬದ್ಧರಾಗಿ ಹೋರಾಟ ಮಾಡಿದಾಗ ನಾವು ಇಲ್ಲಿ ಯಾವುದಕ್ಕೂ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಈಗಾದರೂ ಯಾವುದೋ ಒಂದು ಅಜೆಂಡಾ ಇಟ್ಟು ನಾನು ಎಂದೂ ಕೆಲಸ ಮಾಡಿಲ್ಲ. ನನ್ನ ವೈಯಕ್ತಿಕ ಅಜೆಂಡಾ ಇಟ್ಕೊಂಡು ಜನಕ್ಕೆ ಕಲ್ಯಾಣ ಆಗಬೇಕು, ಜನರಿಗೆ ಒಳ್ಳೆಯದಾಗಬೇಕು. ನಾವು ನಮ್ಮನ್ನು ಇಂಥ ಸಾಮಾನ್ಯ ಕುಟುಂಬದಿಂದ ಬಂದವರು ಜನ ದೊಡ್ಡ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ಈ ಕ್ಷೇತ್ರದಲ್ಲಿ, ಈ ಭಾಗದಲ್ಲಿ ಬಹುದೊಡ್ಡ ಒಂದು ಬದಲಾವಣೆಯನ್ನು ತರಬೇಕು. ಇದೇ ಉದ್ದೇಶ ಇಟ್ಕೊಂಡು ನಾನು ಕೆಲಸ ಮಾಡಿದ್ದೇನೆ ಹೊರತಾಗಿ. ಹಾಗಾಗಿಯೇ ನನ್ನ ಮೇಲೆ ಇಲ್ಲಿವರೆಗೆ ಬೇರೆ ಬೇರೆ ಇನ್ನೇನು ಆರೋಪಗಳು ಅದು ಇದು ಮಾಡ್ಬೋದು ರಾಜಕೀಯ ಕಾರಣಕ್ಕೋಸ್ಕರ. ಆದರೆ ನಾನು ಭ್ರಷ್ಟ ಅಂತ ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ, ನಾನು ಕೆಲಸ ಮಾಡಿಲ್ಲ ಅಂತ ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. 2004ರಲ್ಲಿ ಮೊದಲ ಬಾರಿಗೆ ಕಣಕ್ಕಿಳಿತೀರಿ, ಅಭೂತಪೂರ್ವವಾದಂಥ ಗೆಲುವನ್ನು ದಾಖಲು ಮಾಡ್ತೀರಿ. ಆದರೆ 2019 ಅದರ ಹಿಂದಿನ ಚುನಾವಣೆಯಲ್ಲಿ ನಿಮ್ಮ ಪ್ರತಿಸ್ಪರ್ಧಿಯಾಗಿ ವಿನಯ್ ಕುಲಕರ್ಣಿ ಅವರು ಇರ್ತಾರೆ. ಸ್ವಲ್ಪ ಟಫ್ ಇರುತ್ತೆ, ಆದರೂ ಕೂಡ ನಿಮ್ಮನ್ನು ಗೆಲ್ಲಿಸ್ತಾರೆ ಕ್ಷೇತ್ರದ ಜನ. ಈ ಬಾರಿ ಕ್ಷೇತ್ರದಲ್ಲಿ ಹೇಗಿದೆ ವಾತಾವರಣ? ಅಲ್ಲ, ನಿಮ್ಮ ಅನಾಲಿಸಿಸ್ ತಪ್ಪಿದೆ ನನ್ನ ಪ್ರಕಾರ. 2004ರಲ್ಲಿಯೂ ನಾವು ಭಾಳ ಕಾನ್ಫಿಡೆಂಟ್ ಇದ್ವಿ. ನಾನು ಅದನ್ನು ಹೇಳಿದ್ದೆ. 14-19ರಲ್ಲಿ